या कुन्देन्दु तुषारहार धवला या शुभ्रवस्त्रावृता या वीणा वरदण्डमण्डितकरा या श्वेत. ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು GR ಸ್ಮಾರ್ಟ್ ಟ್ಯುಟೋರಿಯಲ್ಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಸೆಂಟೆನ್ಸಸ್ ಹಾಗೂ ಅವುಗಳ ಟೈಪ್ಸ್ಗಳು ಹಾಗೆ ಉದಾಹರಣೆಗಳೊಂದಿಗೆ ಇವತ್ತಿನ ಒಂದು ವಿಡಿಯೋನ ನೋಡೋಣ. ಹಾಗೆ ಇನ್ನೂ ನನ್ನ ಈ ಒಂದು ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ವಾಟ್ ಈಸ್ ಸೆಂಟೆನ್ಸ್? ಸೆಂಟೆನ್ಸ್ನ ಒಂದು ಮೀನಿಂಗನ್ನು ನೋಡೋದಾದರೆ, ಅ ಸೆಂಟೆನ್ಸ್ ಈಸ್ ಅ ಗ್ರೂಪ್ ಆಫ್ ವರ್ಡ್ಸ್. ಸೆಂಟೆನ್ಸ್ ಅಂದರೆ ಶಬ್ದಗಳ ಒಂದು ಸಮೂಹ. ದಟ್ ಎಕ್ಸ್ಪ್ರೆಸಸ್ ಅ ಕಂಪ್ಲೀಟ್ ಥಾಟ್. ಅದು ನಮಗೆ ಸಂಪೂರ್ಣವಾಗಿರ್ತಕ್ಕಂತಹ ಒಂದು ಅರ್ಥವನ್ನು ಹಾಗೂ ಆಲೋಚನೆಯನ್ನು ಅಥವಾ ವಿಚಾರವನ್ನು ತಿಳಿಸ್ತಕ್ಕಂಥದ್ದು. ಹಾಗೆ ಈ ವಾಕ್ಯವು ಇಟ್ ಬಿಗಿನ್ಸ್ ವಿತ್ ಅ ಕ್ಯಾಪಿಟಲ್ ಲೆಟರ್ ಆ್ಯಂಡ್ ಎಂಡ್ಸ್ ವಿತ್ ಎನಿ ಪಂಕ್ಚುಯೇಷನ್ ಮಾರ್ಕ್ಸ್ ಲೈಕ್ ಫುಲ್ ಸ್ಟಾಪ್, ಕ್ವೆಶ್ಚನ್ ಮಾರ್ಕ್ ಆರ್ ಎಕ್ಸ್ಕ್ಲಮೇಷನ್ ಮಾರ್ಕ್. ಈ ವಾಕ್ಯವು ಯಾವಾಗಲೂ ಇಂಗ್ಲೀಷಿನ ಕ್ಯಾಪಿಟಲ್ ಲೆಟರ್ಗಳಿಂದ ಶುರುವಾಗಿ ಕೊನೆಗೆ ಒಂದು ಪಂಕ್ಚುಯೇಷನ್ ಮಾರ್ಕ್ಗಳಿಂದ ಎಂಡ್ ಆಗ್ತಕ್ಕಂಥದ್ದಕ್ಕೆ ನಾವು ಸೆಂಟೆನ್ಸ್ ಅಂತ ಹೇಳ್ತೀವಿ. ಹಾಗೆ ಈ ಸೆಂಟೆನ್ಸ್ನ ಒಂದು ಡೆಫಿನೇಷನ್ ನೋಡೋದಾದರೆ, ಅ ಸೆಂಟೆನ್ಸ್ ಈಸ್ ಅ ಗ್ರೂಪ್ ಆಫ್ ವರ್ಡ್ಸ್ ಅರೇಂಜ್ಡ್ ಇನ್ ಅ ಮೀನಿಂಗ್ಫುಲ್ ಆರ್ಡರ್ ದಟ್ ಎಕ್ಸ್ಪ್ರೆಸ್ಸಸ್ ಅ ಕಂಪ್ಲೀಟ್ ಐಡಿಯಾ. ಇಲ್ಲಿ ಮೇಲುಗಡೆ ಅರ್ಥ ನೋಡಿದ್ವಿ. ಅರ್ಥದಲ್ಲಿ ಏನು ಹೇಳ್ತಾರಪ್ಪ ಅಂದರೆ, ಆ ಒಂದು ಶಬ್ದಗಳ ಸಮೂಹವನ್ನು ಅಥವಾ ಗುಂಪನ್ನು ನಾವು ವಾಕ್ಯ ಅಂತ ಕರಿತೇವೆ. ಅದು ಮೊದಲಿಗೆ ಕ್ಯಾಪಿಟಲ್ ಲೆಟರಿಂದ ಶುರುವಾಗಿ ಕೊನೆಗೆ ಒಂದು ಪಂಕ್ಚುಯೇಷನ್ ಮಾರ್ಕಿಂದ ಎಂಡ್ ಆಗುತ್ತೆ. ಬಟ್ ಇಲ್ಲಿ ಡೆಫಿನೇಷನ್ ನೋಡಿದಾಗ, ಅ ಸೆಂಟೆನ್ಸ್ ಈಸ್ ಎ ಗ್ರೂಪ್ ಆಫ್ ವರ್ಡ್ಸ್ ಅರೇಂಜ್ಡ್ ಇನ್ ಅ ಮೀನಿಂಗ್ಫುಲ್ ಆರ್ಡರ್. ಆ ಶಬ್ದಗಳ ಗುಂಪಲ್ಲಿ ಆ ಶಬ್ದಗಳು ಯಾವಾಗಲೂ ಕೂಡ ಒಂದು ಅರ್ಥವನ್ನು ಕೊಡ್ತಕ್ಕಂತಹ ಆರ್ಡರ್ ಒಳಗೆ ಜೋಡಣೆಯಾಗಿದ್ದು, ಮತ್ತು ಆ ವಾಕ್ಯವನ್ನು ನಾವು ಓದಿದಾಗ ಆ ಶಬ್ದಗಳನ್ನು ಹೊಂದಾಣಿಕೆ ಮಾಡಿದಾಗ ಆ ಶಬ್ದದ ಸಮೂಹದಿಂದ ನಮಗೆ ಸಂಪೂರ್ಣವಾಗಿರ್ತಕ್ಕಂತಹ ಒಂದು ಅರ್ಥ ದೊರೆಯುತ್ತಿತ್ತು ಅಂದರೆ ಮಾತ್ರ ಅದಕ್ಕೆ ನಾವು ವ್ಯಾಖ್ಯೆ ಅಂತೇಳಿ ಕರಿತೀವಿ ಅಥವಾ ಸೆಂಟೆನ್ಸ್ ಅಂತೇಳಿ ಕರಿತೀವಿ. ಎಕ್ಸಾಂಪಲಲ್ಲಿ ಐ ಆಮ್ ಅ ಸ್ಟೂಡೆಂಟ್. ಇಲ್ಲಿ ಐ ಆಮ್ ಎ ಸ್ಟೂಡೆಂಟ್ ಈಸ್ ಅ ಕಂಪ್ಲೀಟ್ ಸೆಂಟೆನ್ಸ್. ಹಾಗೆ ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ, ಶಿ ಈಸ್ ರೀಡಿಂಗ್ ಅ ಬುಕ್, ಬರ್ಡ್ಸ್ ಫ್ಲೈ ಇನ್ ದ ಸ್ಕೈ. ಇಲ್ಲಿ ಎಕ್ಸಾಂಪಲ್ಗಳನ್ನು ನಾವು ನೋಡಿದ್ವಿ ಅಂದರೆ, ಐ ಅನ್ನೋದು, ಯಾಮ್ ಅನ್ನೋದು, ಎ ಅನ್ನೋದು, ಸ್ಟೂಡೆಂಟ್ ಅನ್ನೋದು ಇವುಗಳು ಶಬ್ದಗಳಂತೇಳಿ ಕರಿತೀವಿ ನಾವು, ವರ್ಡ್ಸ್ ಅಂತ ಕರಿತೀವಿ. ಮತ್ತು ವರ್ಡ್ಸ್ ಮೀನಿಂಗ್ ನಾವು ನೋಡೋದಾದರೆ, ವರ್ಡ್ಸ್ ಈಸ್ ನಥಿಂಗ್ ಬಟ್ ದ ಗ್ರೂಪ್ ಆಫ್ ದ ಲೆಟರ್ಸ್ ವಿಚ್ ಆರ್ ಅರೇಂಜ್ಡ್ ಇನ್ ಅ ಗ್ರಾಮ್ಯಾಟಿಕಲ್ ವೇ ವಿಚ್ ಆರ್ ಅರೇಂಜ್ಡ್ ಇನ್ ಅ ಪ್ರಾಪರ್ ವೇ ಅಂತೇಳಿ ಕೂಡ ನಾವು ವರ್ಡ್ಸಿಗೆ ಡೆಫಿನೇಷನ್ ಕೊಡ್ಬೋದು. ಅಂತಹ ಶಬ್ದಗಳ ಒಂದು ಸಮೂಹವನ್ನು ನಾವು ಇಲ್ಲಿ ವಾಕ್ಯಗಳಲ್ಲಿ ನೋಡ್ತೀವಿ. ಹಾಗೆ ಆ ಒಂದು ಸಮೂಹ ನಮಗೆ ಸಂಪೂರ್ಣವಾಗಿರ್ತಕ್ಕಂಥ ಅರ್ಥವನ್ನು ಕೊಡ್ತಿರಬೇಕು. ಶಿ ಈಸ್ ರೀಡಿಂಗ್ ಬುಕ್, ಅವಳು ಪುಸ್ತಕವನ್ನು ಓದುತ್ತಿದ್ದಳು ಅಂತೇಳಿ. ಬರ್ಡ್ಸ್ ಫ್ಲೈ ಇನ್ ದ ಸ್ಕೈ, ಪಕ್ಷಿಗಳು ಆಕಾಶದಲ್ಲಿ ಹಾರಾಡುತ್ತವೆ ಅಂತೇಳಿ. ಸನ್ ರೈಸಸ್ ಇನ್ ದ ಈಸ್ಟ್, ಸೂರ್ಯನು ಪೂರ್ವ ದಿಕ್ಕಿನಲ್ಲಿ ಉದಯ ಆಗ್ತಾನೆ ಅನ್ನೋದನ್ನು ಇಲ್ಲಿ ಶಬ್ದಗಳ ಸಮೂಹದಿಂದ ಆ ಎಲ್ಲ ಶಬ್ದಗಳಿಗೂ ಕೂಡ ಒಂದೊಂದು ಅರ್ಥ ಐತಿ. ಅವನ್ನು ಹೊಂದಿಸಿದಾಗಲೂ ಕೂಡ ಆ ಸಂಪೂರ್ಣವಾಗಿರ್ತಕ್ಕಂಥ ಅರ್ಥವನ್ನು ಆ ವಾಕ್ಯ ಕೊಡೋದಿತ್ತು ಅಂದರೆ ಮಾತ್ರ ಅದಕ್ಕೆ ನಾವು ಸೆಂಟೆನ್ಸ್ ಅಂತೇಳಿ ಕರಿತೀವಿ. ಹಾಗೆ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೆಂಟೆನ್ಸ್ ಆರ್ ಗುಡ್ ಸೆಂಟೆನ್ಸ್? ಈ ಒಂದು ಸೆಂಟೆನ್ಸ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನದವು? ಮೊದಲಿಗೆ, ಅ ಸೆಂಟೆನ್ಸ್ ಶುಡ್ ಹ್ಯಾವ್ ಅ ಸಬ್ಜೆಕ್ಟ್. ವಾಕ್ಯದಲ್ಲಿ ಮೊದಲಿಗೆ ನಾವು ನೋಡೋದಾದರೆ, ಸಬ್ಜೆಕ್ಟ್, ಹೂ ಆರ್ ವಾಟ್ ದ ಸೆಂಟೆನ್ಸ್ ಈಸ್ ಅಬೌಟ್. ಆ ವಾಕ್ಯ ಯಾರು ಮತ್ತು ಯಾರ ಬಗ್ಗೆ ಅಥವಾ ಯಾವುದರ ಬಗ್ಗೆ ಇದೆ ಅನ್ನೋದನ್ನು ತಿಳಿಸ್ತಕ್ಕಂಥ ಒಂದು ಭಾಗಕ್ಕೆ ನಾವು ಸಬ್ಜೆಕ್ಟ್ ಅಂತೇಳಿ ಕರಿತೀವಿ. ಆ್ಯಂಡ್ ಅ ಪ್ರೆಡಿಕೇಟ್, ವಾಟ್ ದ ಸಬ್ಜೆಕ್ಟ್ ಡಸ್ ಆರ್ ಈಸ್. ಆ ವಾಕ್ಯದಲ್ಲಿ ಸಬ್ಜೆಕ್ಟ್ ಅಂದರೆ ಮೊದಲ ಶಬ್ದ ಏನನ್ನು ಮಾಡುತ್ತೆ ಅಥವಾ ಯಾವುದನ್ನು ಸೂಚಿಸುತ್ತೆ ಅನ್ನೋದನ್ನು ನಾವು ಪ್ರೆಡಿಕೇಟ್ ಅಂತ ಕರಿತೀವಿ. ಹಾಗೆ ಮತ್ತೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಏನಪ್ಪ ಅಂದರೆ, ಕಂಪ್ಲೀಟ್ ಮೀನಿಂಗ್. ಇಟ್ ಮಸ್ಟ್ ಗಿವ್ ಕಂಪ್ಲೀಟ್ ಮೀನಿಂಗ್. ಇದು ಸಂಪೂರ್ಣವಾಗಿರ್ತಕ್ಕಂಥ ಅರ್ಥವನ್ನು ಕೊಡ್ತಿರಬೇಕು. ಅಂದರೆ ಅರ್ಥದ ವಿಚಾರದಲ್ಲಿ ನಾವು ಅದು ಸಂಪೂರ್ಣವಾಗಿ ಅರ್ಥ ಕೊಟ್ಟರೆ ಮಾತ್ರ ಅದೊಂದು ವಾಕ್ಯ ಅಂತೇಳಿ ನಾವು ಪರಿಗಣಿಸ್ತೇವೆ. ಹಾಗೆ ಪ್ರಾಪರ್ ಪಂಕ್ಚುಯೇಷನ್, ಸರಿಯಾದ ಒಂದು ಕಾರ್ಯವನ್ನು ಇಲ್ಲಿ ಸರಿಯಾದ ಒಂದು ಕಾರ್ಯ ಅಂದರೆ ಆ ವಾಕ್ಯದ ಉದ್ದೇಶ ಏನು, ಪ್ರಶ್ನಾರ್ಥಕವಾಗಿದೆಯೋ ಅಥವಾ ಏನಾದರೂ ಆಜ್ಞೆ ಇದೆಯೋ ಅಥವಾ
ಕೋರಿಕೆ ಇದೆಯೋ ಸಂಪೂರ್ಣವಾಗಿ ಆ ವಾಕ್ಯದಲ್ಲಿ ನಮಗೆ ತಿಳಿದಿರಬೇಕು. ಹಾಗೆ ಕರೆಕ್ಟ್ ಗ್ರಾಮರ್, ಈ ವ್ಯಾಕರಣಬದ್ಧವಾಗಿರ್ತಕ್ಕಂಥ ವಾಕ್ಯವೇ ಅದು ಒಂದು ಕ್ಯಾರೆಕ್ಟರ್ ಆಗ್ತದೆ. ಹಾಗಾಗಿ ದೀಸ್ ಆಲ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ಸೆಂಟೆನ್ಸಸ್. ಹಾಗೆ ವಾಕ್ಯದ ಒಂದು ಪ್ಯಾಟರ್ನ್ ನೋಡೋದಾದ್ರೆ, ನಾವು ಸೆಂಟೆನ್ಸ್ನ ಒಂದು ಪ್ಯಾಟರ್ನ್ ನೋಡೋದಾದಂದರೆ ಇಲ್ಲಿ ಮೇಲ್ಗಡೆ ಹೇಳ್ದಂಗೆ ಸಬ್ಜೆಕ್ಟು ಮತ್ತು ಪ್ರೆಡಿಕೇಟ್ ಅಂತ ಹೇಳಿದರು. ಏನಪ್ಪ ಸಬ್ಜೆಕ್ಟು ಪ್ರೆಡಿಕೇಟು? SVO ಅಂಥೇಳಿ ನಾವು ವಾಕ್ಯದ ಒಂದು ಪ್ಯಾಟರ್ನ ಕರಿತೀವಿ. ಸಬ್ಜೆಕ್ಟ್, ಎಸ್ ಅಂದರೆ ಸಬ್ಜೆಕ್ಟು, ವಾಕ್ಯದ ಮೊದಲಿಗೆ ಬರ್ತಕ್ಕಂತಹ ಭಾಗ ಒಂದು. ಹಾಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ವರ್ಬಲ್ಲಿ ನಾವು ಎರಡು ವಿಧಗಳಲ್ಲಿ ನೋಡ್ತೇವೆ. ಒಂದು ಹೆಲ್ಪಿಂಗ್ ವರ್ಬು, ಹಾಗೆ ಇನ್ನೊಂದು ಮೇನ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಇದು ವಾಕ್ಯದ ಒಂದು ಪ್ಯಾಟರ್ನ್, ಒಂದು ವಿಧ. ಹಾಗೆ ಮುಂದೆ ನೋಡೋದಾದರೆ ಇಲ್ಲಿ ಸಬ್ಜೆಕ್ಟ್ ನೋಡೋಣ. ದ ಬಾಯ್ ಪ್ಲೇಸ್ ಫುಟ್ಬಾಲ್ ಎವ್ರಿ ಈವ್ನಿಂಗ್. ದ ಬಾಯ್ ಅನ್ನೋದೇನಿದೆಯಲ್ಲ, ಇದು ಸಬ್ಜೆಕ್ಟ್ ಆಗ್ತದೆ. ಪ್ಲೇಸ್ ಫುಟ್ಬಾಲ್ ಎವ್ರಿ ಈವ್ನಿಂಗ್, ಇದು ಎಲ್ಲ ಪಾರ್ಟುಗಳನ್ನು ಸೇರಿ ನಾವು ಇದಕ್ಕೊಂದು ಹೆಸರು ಕೊಡ್ತೀವಿ, ಅದು ಪ್ರೆಡಿಕೇಟ್ ಅಂತೇಳಿ. ಪ್ರೆಡಿಕೇಟಲ್ಲಿ ಏನೇನು ಬರುತ್ತಪ್ಪ ಅಂದರೆ, ಇಲ್ಲಿ ಹೆಲ್ಪಿಂಗ್ ವರ್ಬ್ ಇತ್ತು ಅಂದರೆ ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್ ಇತ್ತು ಅಂದರೆ ಮೇನ್ ವರ್ಬ್, ಇಂಡೈರೆಕ್ಟ್ ಆಬ್ಜೆಕ್ಟ್ ಆ್ಯಂಡ್ ಡೈರೆಕ್ಟ್ ಆಬ್ಜೆಕ್ಟ್, ಇವುಗಳು ಪ್ರೆಡಿಕೇಟಲ್ಲಿ ಬರ್ತಕ್ಕಂಥ ಅಂಶಗಳು. ಹಾಗೆ ಇದನ್ನು ಬಿಟ್ಟರೆ ಮೊದಲಿಗೆ ಬರ್ತಕ್ಕಂಥದ್ದು ಸಬ್ಜೆಕ್ಟ್. ನಾವು ಇನ್ನೂ ಒಂದು ರೀತಿಯಲ್ಲಿ ವಾಕ್ಯವನ್ನು ಎರಡು ರೀತಿಯಾಗಿ ಕ್ಲಾಸಿಫೈ ಮಾಡ್ತೇವೆ, ಸಬ್ಜೆಕ್ಟ್ ಪ್ಲಸ್ ಪ್ರೆಡಿಕೇಟ್ ಅಂತೇಳಿ. ಈ ಪ್ರೆಡಿಕೇಟಲ್ಲಿ ನಾವು ಇವೆಲ್ಲವುಗಳನ್ನು ಕಾಣ್ತೀವಿ. ಹಾಗೆ ಮುಂದಿನದು ಟೈಪ್ಸ್ ಆಫ್ ಸೆಂಟೆನ್ಸಸ್ ಬೈ ಪರ್ಪಸ್. ಉದ್ದೇಶದ ಮೇರೆಗೆ ನಾವೇನು ಮಾಡ್ತೇವೆ, ವಾಕ್ಯಗಳನ್ನು ವಿಧಗಳನ್ನಾಗಿ ವಿಂಗಡಿಸಿದ್ದೇವೆ. ಅದರಲ್ಲಿ ಮೊದಲನೆಯದು ಡಿಕ್ಲರೇಟಿವ್ ಆರ್ ಅಸರ್ಟಿವ್ ಸೆಂಟೆನ್ಸ್. ಡಿಕ್ಲರೇಟಿವ್ ಸೆಂಟೆನ್ಸ್ ಏನಂದರೆ, a declarative sentence states fact, opinion or idea, and it always ends with full point. For example, India is a democratic country. ಇಲ್ಲಿ ವಾಕ್ಯದ ಒಂದು ಅರ್ಥವನ್ನು ನೋಡೋದಾದ್ರೆ, ಡಿಕ್ಲರೇಟಿವ್ ಸೆಂಟೆನ್ಸ್ ಸ್ಟೇಟ್ಸ್ ಅ ಫ್ಯಾಕ್ಟ್, ಒಂದು ನಿಜವಾಗಿರ್ತಕ್ಕಂಥ ಒಂದು ವಿಚಾರವನ್ನು, ಹಾಗೆ ಒಪಿನಿಯನ್, ಒಬ್ಬರ ಒಂದು ಒಪಿನಿಯನನ್ನು ಅಥವಾ ಒಂದು ಆಲೋಚನೆ ಅಂತ ಅಥವಾ ವಿಚಾರವನ್ನು ತಿಳಿಸ್ತಕ್ಕಂಥ ವಾಕ್ಯಗಳಿಗೆ ನಾವು ಡಿಕ್ಲರೇಟಿವ್ ಅಥವಾ ಅಸರ್ಟಿವ್ ಸೆಂಟೆನ್ಸ್ ಅಂತೀವಿ. ಎಕ್ಸಾಂಪಲಲ್ಲಿ ಇಂಡಿಯಾ ಈಸ್ ಅ ಡೆಮೋಕ್ರೆಟಿಕ್ ಕಂಟ್ರಿ. ಭಾರತ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಅಂತೇಳಿ ನಾವು ಹೇಳ್ದಂಗೆ. ಶಿ ಸಿಂಗ್ಸ್ ಬ್ಯೂಟಿಫುಲಿ, ಅವಳು ಬಹಳ ಉತ್ತಮವಾಗಿ ಅಥವಾ ಸುಂದರವಾಗಿ ಅಥವಾ ರಾಗವಾಗಿ ಹಾಡ್ತಾಳೆ ಅಂತೇಳಿ ಒಂದು ಎಕ್ಸಾಂಪಲ್ ಇದೆ. ವಿ ಸ್ಟಡಿ ಇಂಗ್ಲೀಷ್ ಎವ್ರಿ ಡೇ, ನಾವು ದಿನಾಲೂ ಇಂಗ್ಲೀಷನ್ನು ಸ್ಟಡಿ ಮಾಡ್ತೀವಿ ಅನ್ನೋದು. ದ ಟ್ರೈನ್ ಅರೈವ್ಡ್ ಆನ್ ಟೈಮ್, ರೈಲು ಸರಿಯಾದ ಸಮಯಕ್ಕೆ ಆಗಮಿಸಿತು ಅಥವಾ ಬಂದಿತ್ತು ಅನ್ನೋದನ್ನು ಕೂಡ ನಾವು ಇಲ್ಲಿ ಡಿಕ್ಲರೇಟಿವ್ ಸೆಂಟೆನ್ಸ್ಗೆ ಎಕ್ಸಾಂಪಲ್ಗಳನ್ನಾಗಿ ನಾವು ತಗೊಳ್ತೀವಿ. ಹಾಗೆ ಎರಡನೇ ಒಂದು ವಿಧ ಇಂಟ್ರಾಗೇಟಿವ್ ಸೆಂಟೆನ್ಸಸ್. ಆ್ಯನ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಸ್ಕ್ಸ್ ಅ ಕ್ವಶನ್ ಆ್ಯಂಡ್ ಎಂಡ್ಸ್ ವಿತ್ ಇಂಟ್ರಾಗೇಟಿವ್ ಮಾರ್ಕ್. ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂದರೆ ಪ್ರಶ್ನಾರ್ಥಕ ವಾಕ್ಯಗಳು ಅಂತೇಳಿ ನಮಗೆ ಆಲ್ರೆಡಿ ಗೊತ್ತಿದೆ. ಬಟ್ ಇಲ್ಲಿ ಪ್ರಶ್ನೆಗಳನ್ನು ಕೇಳತಕ್ಕಂತಹ ವಾಕ್ಯಗಳು ಕೂಡ ಈ ವ್ಯಾಕರಣಬದ್ಧವಾಗಿ ಸರಿಯಾಗಿ ಏನಾಗಿರ್ಬೇಕಂದ್ರೆ ಅನುಕ್ರಮದಲ್ಲಿ ಜೋಡಣೆ ಆಗಿರಬೇಕು, ಮತ್ತು ಆ ವಾಕ್ಯಗಳು ಯಾವಾಗಲೂ ಕ್ವೆಶ್ಚನ್ ಮಾರ್ಕ್ನಿಂದ ಎಂಡ್ ಆಗ್ತಿರಬೇಕು. ಫಾರ್ ಎಕ್ಸಾಂಪಲ್, ವಾಟ್ ಈಸ್ ಯುವರ್ ನೇಮ್, ವೇರ್ ಡು ಯು ಲಿವ್, ಆರ್ ಯು ಹ್ಯಾಪಿ, ಡಿಡ್ ಯು ಫಿನಿಶ್ ಯುವರ್ ಹೋಮ್ ವರ್ಕ್. ಈ ಎಕ್ಸಾಂಪಲ್ಸ್ಗಳನ್ನು ನಾವು ನೋಡಿದಾಗ ಇಲ್ಲಿ ಸರಿಯಾದ ಗ್ರಾಮ್ಯಾಟಿಕಲ್ಲಿ ಅವುಗಳನ್ನು ನಾವೇನು ಮಾಡಿದ್ದೀವಿ ಅಂದರೆ ಅರೇಂಜ್ ಮಾಡಿದ್ದೀವಿ. ಹಾಗೆ ಪ್ರತಿಯೊಂದು ವಾಕ್ಯನೂ ಕೂಡ ಒಂದು ಟೆನ್ಸ್ ಒಳಗೆ ಕಂಪಲ್ಸರಿ ಇರಲೇಬೇಕು. ಇಲ್ಲಿ ಪ್ರಶ್ನಾರ್ಥಕ ಆಗಲಿ ಅಥವಾ ಡಿಕ್ಲರೇಟಿವ್ ಆಗಲಿ ಅಥವಾ ಇಂಪರೇಟಿವ್ ಸೆಂಟೆನ್ಸ್ಗಳಾಗಲಿ, ಯಾವುದೇ ವಾಕ್ಯದ ವಿಧಗಳನ್ನು ನಾವು ತಗೊಂಡ್ವಿ ಅಂದರೆ ಆ ವಾಕ್ಯಗಳು ಯಾವಾಗಲೂ ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ಕಾಲದಲ್ಲಿ ನಾವು ಅವುಗಳನ್ನು ಬಳಸಿರಬೇಕಾಗ್ತೈತಿ. ಬಳಸಿದಾಗ ಮಾತ್ರ ಅದಕ್ಕೆ ಒಂದು ನಿರ್ದಿಷ್ಟ ಅರ್ಥ ಕೂಡ ಬರೋ ಹಾಗೆ. ಹಾಗೆ ಮುಂದಿನ ಒಂದು ಎಕ್ಸಾಂಪಲ್ ನೋಡೋದಾದರೆ ಇಂಪರೇಟಿವ್ ಸೆಂಟೆನ್ಸಸ್. ಆ್ಯನ್ ಇಂಪರೇಟಿವ್ ಸೆಂಟೆನ್ಸ್ ಗಿವ್ಸ್ ಅ ಕಮ್ಯಾಂಡ್, ರಿಕ್ವೆಸ್ಟ್, ಅಡ್ವೈಸ್ ಆರ್ ಇನ್ಸ್ಟ್ರಕ್ಷನ್. ಇಂಪರೇಟಿವ್ ಸೆಂಟೆನ್ಸ್ ಅಂದರೆ ನಾವು ಇಲ್ಲಿ ಕಮ್ಯಾಂಡ್ ಆಗಿರ್ಬೋದು, ರಿಕ್ವೆಸ್ಟ್ ಆಗಿರ್ಬೋದು, ಅಡ್ವೈಸ್ ಆಗಿರ್ಬೋದು, ಇನ್ಸ್ಟ್ರಕ್ಷನ್ಗಳಾಗಿರ್ಬೋದು, ಇವುಗಳನ್ನು ವಾಕ್ಯದ ರೂಪದಲ್ಲಿ ನಾವು ಕೊಟ್ವಿ ಅಂದರೆ ಅವುಗಳಿಗೆ ನಾವು ಇಂಪರೇಟಿವ್ ಸೆಂಟೆನ್ಸಸ್ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಓಪನ್ ದ ಡೋರ್,
ಓಪನ್ ದ ಡೋರ್. ಪ್ಲೀಸ್ ಹೆಲ್ಪ್ ಮೀ. ವರ್ಕ್ ಹಾರ್ಡ್. ಡು ನಾಟ್ ವೇಸ್ಟ್ ಟೈಮ್. ಕೀಪ್ ಸೈಲೆನ್ಸ್. ಮೇಲ್ಗಡೆ ವಾಕ್ಯದಲ್ಲಿ ನಾವು ಡೆಫಿನೇಷನ್ ನೋಡಿದಾಗ ಅದೇ ಅರ್ಥಗಳನ್ನು ಇಲ್ಲಿ ಕೊಡ್ತಕ್ಕಂಥದ್ದು. ಏನಪ್ಪ ಅಂದ್ರೆ ಕಮ್ಯಾಂಡ್, ಓಪನ್ ದ ಡೋರ್ ಅನ್ನೋದು ಕಮ್ಯಾಂಡ್ ಆಗ್ತದೆ. ಪ್ಲೀಸ್ ಹೆಲ್ಪ್ ಮೀ ರಿಕ್ವೆಸ್ಟ್ ಆಗ್ತದೆ. ವರ್ಕ್ ಹಾರ್ಡ್ ಈಸ್ ಅ ಸಜೆಷನ್ ಆಗ್ತದೆ. ಈ ರೀತಿಯ ಒಂದು ವಿಚಾರಗಳನ್ನು ನಾವು ವಾಕ್ಯದಲ್ಲಿ ತಿಳಿಸೋ ಹಂಗಿತ್ತು ಅಂದರೆ ಅಂಥವುಗಳಿಗೆ ಇಂಪರೇಟಿವ್ ಸೆಂಟೆನ್ಸಸ್ ಅಂತೇಳಿ ಕರಿತೀವಿ. ಹಾಗೆ ಮುಂದಿನ ಟೈಪ್ ಯಾವುದಪ್ಪ ಅಂದರೆ ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್, ಉದ್ಗಾರವಾಚಕ ವಾಕ್ಯಗಳು ಅಂತೇಳಿ ಕರಿತೀವಿ ನಾವು ಕನ್ನಡದಲ್ಲಿ. ಆ್ಯನ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಎಕ್ಸ್ಪ್ರೆಸಸ್ ಸ್ಟ್ರಾಂಗ್ ಫೀಲಿಂಗ್ಸ್ ಆರ್ ಇಮೋಷನ್ಸ್. ನಮ್ಮ ಮನಸ್ಸಿನ ಭಾವನೆಗಳನ್ನು, ಉದ್ವೇಗಗಳನ್ನು ತಿಳಿಸ್ತಕ್ಕಂತಹ ವಾಕ್ಯಗಳಿತ್ತು ಅಂದರೆ ಅವುಗಳಿಗೆ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂತ ಕರಿತೀವಿ. ಆಲ್ವೇಸ್ ದೇ ಎಂಡ್ ವಿತ್ ಎಕ್ಸ್ಕ್ಲಮೇಷನ್ ಮಾರ್ಕ್. ಈ ಒಂದು ಮಾರ್ಕ್ನಿಂದ ಆ ವಾಕ್ಯಗಳು ಕೊನೆಗೊಳ್ತಾವೆ. ಫಾರ್ ಎಕ್ಸಾಂಪಲ್, ವಾಟ್ ಅ ಬ್ಯೂಟಿಫುಲ್ ಫ್ಲವರ್. ಇಲ್ಲಿ ನಮ್ಮ ಭಾವನೆ ಏನಪ್ಪ ಅಂದರೆ ಆ ಹೂವು ಎಷ್ಟು ಚೆಂದ ಇದೆ ಅನ್ನೋದನ್ನು ನಾವು ಇಲ್ಲಿ ವರ್ಣನೆ ಮಾಡ್ತೀವಿ. ಹಾಗಾಗಿ ಇಟ್ ಈಸ್ ಆ್ಯನ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಸೊ ಹೌ ಇಟ್ ಈಸ್, ವಾಟ್ ಅ ಬ್ಯೂಟಿಫುಲ್ ಫ್ಲವರ್. ಹೌ ಲವ್ಲಿ ದ ವೆದರ್ ಈಸ್. ಹುರ್, ವಿ ವನ್ ದ ಮ್ಯಾಚ್. ವೆನ್ ವಿ ವಾಂಟ್ ಟು ಎಕ್ಸ್ಪ್ರೆಸ್ ಅವರ್ ಜಾಯ್, ಎಸ್ ವಿ ನೀಡ್ ಟು ಸ್ಪೀಕ್ ಲೈಕ್ ದಿಸ್. ಯಾವಾಗ ಒಂದು ಮ್ಯಾಚನ್ನು ನಾವು ಗೆದ್ವಿ ಅಂದರೆ ಅದನ್ನು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತೀವಿ, ಆ ಒಂದು ಎಕ್ಸ್ಪ್ರೆಸ್ ಮಾಡ್ತಕ್ಕಂಥ ವಾಕ್ಯನೂ ಕೂಡ ಇಲ್ಲಿ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಆಗ್ತೈತಿ. ಹಾಗೆ ಅಲಾಸ್ ಹೀ ಈಸ್ ಡೆಡ್ ಅನ್ನೋದು ಕೂಡ ಒಂದು ಎಕ್ಸ್ಕ್ಲಮೇಷನ್ ಮಾರ್ಕ್ ಸೆಂಟೆನ್ಸಿಗೆ ಒಂದು ಎಕ್ಸಾಂಪಲ್ ಆಗ್ತದೆ. ಹಾಗೆ ಇಲ್ಲಿ ವಾಕ್ಯದ ಉಳಿದ ವಿಧಗಳನ್ನು ನಾವು ಇಲ್ಲಿ ನೋಡೋದಾದರೆ ಇವು ಮೇಲ್ಗಡೆದು ಪರ್ಪಸ್. ಬೈ ಪರ್ಪಸ್ ವಿ ಆರ್ ಟೆಲ್ಲಿಂಗ್ ದೆಮ್ ದೇ ಆರ್ ದ ಟೈಪ್ಸ್ ಆಫ್ ದ ಸೆಂಟೆನ್ಸಸ್. ಇಲ್ಲಿ ವಾಕ್ಯವನ್ನು ಬೈ ಸ್ಟ್ರಕ್ಚರ್ ನಾವು ನೋಡೋದಾದ್ರೆ, ಸೆಂಟೆನ್ಸ್ನ ಒಂದು ಸ್ಟ್ರಕ್ಚರಲ್ಲಿ ನಾವು ನೋಡೋದಾದ್ರೆ ಯಾವ್ಯಾವ ವಿಧಗಳದಾವಪ್ಪ ಅಂದರೆ ಸಿಂಪಲ್ ಸೆಂಟೆನ್ಸ್. ಫಸ್ಟ್ ಒನ್ ಈಸ್ ಸಿಂಪಲ್ ಸೆಂಟೆನ್ಸ್. ಸಿಂಪಲ್ ಸೆಂಟೆನ್ಸ್ ಕಂಟೈನ್ಸ್ ಒನ್ ಇಂಡಿಪೆಂಡೆಂಟ್ ಕ್ಲಾಸ್. ಸಿಂಪಲ್ ಸೆಂಟೆನ್ಸ್ ಅಂದರೆ ಸಾಮಾನ್ಯ ವಾಕ್ಯಗಳು. ಅದರ ಡೆಫಿನೇಷನ್ ನೋಡಿದ್ರೆ ಇಂಡಿಪೆಂಡೆಂಟ್ ಕ್ಲಾಸ್. ಆ ವಾಕ್ಯದಲ್ಲಿ ಒಂದು ಇಂಡಿಪೆಂಡೆಂಟ್ ಕ್ಲಾಸ್ ಇರುತ್ತೆ. ಯಾವ ರೀತಿ? ಶಿ ರೀಡ್ಸ್ ಅ ಬುಕ್ಸ್, ಬರ್ಡ್ಸ್ ಫ್ಲೈ, ದ ಬೇಬಿ ಈಸ್ ಸ್ಲೀಪಿಂಗ್, ವಿ ಲವ್ ಅವರ್ ಕಂಟ್ರಿ. ಇವುಗಳಿಗೆ ನಾವು ಕ್ಲಾಸಸ್ ಅಂತ ಕರಿತೀವಿ. ಮತ್ತು ಇಂಡಿಪೆಂಡೆಂಟ್ ಈ ವಾಕ್ಯಗಳಲ್ಲಿ ಈ ಒಂದು ವಿಷಯಗಳು ಏನದಾವಲ್ಲ, ಶಿ ರೀಡ್ಸ್ ಬುಕ್ಸ್ ಅನ್ನೋದು ಇಂಡಿಪೆಂಡೆಂಟ್ ಆಗಿರ್ತಕ್ಕಂತಹ ವಾಕ್ಯ, ಅಥವಾ ಇವುಗಳನ್ನು ಕ್ಲಾಸ್ಗಳಂತಲೂ ಕೂಡ ನಾವು ಕರಿತೀವಿ. ದ ಬೇಬಿ ಈಸ್ ಸ್ಲೀಪಿಂಗ್, ಇಟ್ ಈಸ್ ಆಲ್ಸೋ ಆ್ಯನ್ ಇಂಡಿಪೆಂಡೆಂಟ್ ಕ್ಲಾಸ್. ಸೊ ಹೀಗೆ ಇಂಡಿಪೆಂಡೆಂಟ್ ಕ್ಲಾಸ್ಗಳಿರ್ತಕ್ಕಂಥ, ಅದು ಎಷ್ಟು, ಒಂದು ಇಂಡಿಪೆಂಡೆಂಟ್ ಕ್ಲಾಸ್ಗಳಿರ್ತಕ್ಕಂಥ ವಾಕ್ಯಗಳಿಗೆ ನಾವು ಸಿಂಪಲ್ ಸೆಂಟೆನ್ಸ್ ಅಥವಾ ಸಾಮಾನ್ಯ ವಾಕ್ಯ ಅಂತ ಕರಿತೀವಿ. ಅದರದ್ದು ಒಂದು ಸ್ಟ್ರಕ್ಚರ್ ನೋಡೋದಾದರೆ ಸಬ್ಜೆಕ್ಟ್, ವರ್ಬ್ ಆ್ಯಂಡ್ ಆಬ್ಜೆಕ್ಟ್ ಆರ್ ಕಾಂಪ್ಲಿಮೆಂಟ್. ಹಾಗೆ ಎರಡನೇ ಒಂದು ಎಕ್ಸಾಂಪಲ್ ಕಂಪೌಂಡ್ ಸೆಂಟೆನ್ಸ್. A compound sentence contains two or more independent clauses joined by coordinating conjunctions. ಇಲ್ಲಿ ಕಂಜಂಕ್ಷನ್ ನಾವು ನೋಡೋದಾದರೆ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಫಾರ್ ಆ್ಯಂಡ್, ನಾರ್, ಬಟ್, ಆರ್, ಎಟ್, ಸೊ ಇವುಗಳನ್ನು ನಾವು ಇನ್ನೂ ಶಾರ್ಟ್ ಫಾರ್ಮಲ್ಲಿ ನಾವು ಗುರುತಿಟ್ಕೊಳ್ಳಿಕ್ಕೆ ಒಂದು ಫಾರ್ಮುಲಾ ಯೂಸ್ ಮಾಡ್ಬೋದು. ಏನಪ್ಪ ಅಂದರೆ ಫ್ಯಾನ್ ಬಾಯ್ಸ್ ಅಂತೇಳಿ. ಎಫ್ ಅಂದರೆ ಫಾರ್, ಎ ಅಂದರೆ ಆ್ಯಂಡ್, ಎನ್ ಅಂದರೆ ನಾರ್, ಬಿ ಅಂದರೆ ಬಟ್, ಓ ಅಂದರೆ ಆರು, ವೈ ಅಂದರೆ ಎಟ್, ಎಸ್ ಅಂದರೆ ಸೊ ಇವುಗಳನ್ನು ಎರಡು ವಾಕ್ಯದಲ್ಲಿ ನೋಡೋದಾದರೆ ಇಟ್ಸ್ ಕಂಟೈನ್ಸ್ ಟೂ ಆರ್ ಮೋರ್ ಇಂಡಿಪೆಂಡೆಂಟ್ ಕ್ಲಾಸಸ್. ಮೇಲ್ಗಡೆ ಇರ್ತಕ್ಕಂಥ ಈ ಇಂಡಿಪೆಂಡೆಂಟ್ ಕ್ಲಾಸ್ಗಳದಾವಲ್ಲ, ಇಂಥವುಗಳೇ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಕ್ಲಾಸ್ಗಳಿದ್ದು ಅವುಗಳು ಈ ಕಂಜಂಕ್ಷನ್ಗಳಿಂದ ಜೋಡಲ್ಪಟ್ಟಿತ್ತು ಅಂದರೆ ಆ ವಾಕ್ಯಗಳಿಗೆ ನಾವು ಕಂಪೌಂಡ್ ಸೆಂಟೆನ್ಸ್ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಐ ಸ್ಟಡಿಡ್ ಹಾರ್ಡ್, so I passed. Here is the conjunction so. I studied hard is an independent clause and I passed is also an independent clause. ಇವೆರಡುಗಳನ್ನು ಕೂಡಿಸಿರ್ತಕ್ಕಂಥ ಶಬ್ದ ಯಾವುದು? ಸೊ, ಕಂಜಂಕ್ಷನ್. ಇಂತಹ ವಾಕ್ಯಗಳಿಗೆ ನಾವು ಕಂಪೌಂಡ್ ಸೆಂಟೆನ್ಸ್ ಅಂತೇಳಿ ಕರಿತೇವೆ. ಬೈ ಸ್ಟ್ರಕ್ಚರ್ ಇದಕ್ಕೆ ನಾವೇನಂತ ಕರಿತೇವೆ? ಕಂಪೌಂಡ್ ಸೆಂಟೆನ್ಸ್. ಹಾಗೆ ಎರಡನೇ ಎಕ್ಸಾಂಪಲ್, ಶಿ ಈಸ್ ಪುವರ್ ಬಟ್ ಶಿ ಈಸ್ ಹಾನೆಸ್ಟ್. She is poor is one complete sentence like independent clause, and she is honest also is another independent clause. But is the conjunction when it is going to join these two independent clause in one sentence to give us complete meaning.
ಹಾಗೆ ಮುಂದಿನ ಎಕ್ಸಾಂಪಲು ಹಿ ಕೇಮ್ ಆ್ಯಂಡ್ ವಿ ವೆಲ್ಕಮ್ಡ್ ಹಿಮ್. ಹಿ ಕೇಮ್ ಅನ್ನೋದು ಇಂಡಿಪೆಂಡೆಂಟ್ ಕ್ಲಾಸ್, ವಿ ವೆಲ್ಕಮ್ಡ್ ಅನ್ನೋದು ಇಂಡಿಪೆಂಡೆಂಟ್ ಕ್ಲಾಸ್. ಆ್ಯಂಡ್ ಅನ್ನೋ ಕಂಜಂಕ್ಷನಿಂದ ಈ ಎರಡೂ ಶಬ್ದಗಳನ್ನು, ಈ ಎರಡೂ ವಾಕ್ಯಗಳನ್ನು ನಾವು ಕೂಡಿಸಿದಾಗ ಅದು ಸಂಪೂರ್ಣವಾಗಿ ಮತ್ತೊಂದು ಅರ್ಥವನ್ನು ಕೊಡೋ ಹಾಗಿತ್ತು ಅಂದರೆ ಇದಕ್ಕೆ ನಾವು ಕಂಪೌಂಡ್ ಸೆಂಟೆನ್ಸ್ ಅಂತೇಳಿ ಕರಿತೀವಿ. ಹಾಗೆ ವರ್ಕ್ ಹಾರ್ಡ್ ಆರ್ ಯು ವಿಲ್ ಫೇಲ್, ಈ ಎರಡು ಕ್ಲಾಸ್ಗಳನ್ನು ನೋಡಿದ್ವಿ ಅಂದರೆ, ಇಂಡಿಪೆಂಡೆಂಟ್ ಕ್ಲಾಸ್ಗಳನ್ನು ನೋಡಿದ್ವಿ ಅಂದರೆ ಈ ಕಂಜಂಕ್ಷನ್ ಆರ್ ಇವೆರಡುಗಳನ್ನು ಏನು ಮಾಡ್ತದೆ, ಜೋಡಿಸ್ತೈತಿ. ಹಾಗಾಗಿ ಇಂತಹ ವಾಕ್ಯಗಳಿಗೆ ನಾವು ಕಂಪೌಂಡ್ ಸೆಂಟೆನ್ಸ್ ಅಂತೇಳಿ ಕರಿತೀವಿ. ಹಾಗೆ ಮುಂದಿನ ಒಂದು ವಿಧ ಅಥವಾ ಟೈಪ್ ಯಾವುದಪ್ಪ ಅಂದರೆ ಕಾಂಪ್ಲೆಕ್ಸ್ ಸೆಂಟೆನ್ಸ್. A complex sentence contains one independent clause and one or more dependent clause. ಇಲ್ಲಿ ನೋಡ್ರಿ, ಕಾಂಪ್ಲೆಕ್ಸ್ ಸೆಂಟೆನ್ಸಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿ ಇಂಡಿಪೆಂಡೆಂಟ್ ಕ್ಲಾಸ್ ಇರಲೇಬೇಕು. ಹಾಗೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಡಿಪೆಂಡೆಂಟ್ ಕ್ಲಾಸಸ್ ಆ ವಾಕ್ಯದಲ್ಲಿ ಇತ್ತು ಅಂದರೆ ಅದಕ್ಕೆ ನಾವು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಐ ನೋ ದ್ಯಾಟ್ ಹೀ ಈಸ್ ಹಾನೆಸ್ಟ್ ಅನ್ನೋದು. ಐ ನೋ ಹೀ ಈಸ್ ಹಾನೆಸ್ಟ್ ಅನ್ನೋದು ಏನದ, ಇಂಡಿಪೆಂಡೆಂಟ್ ಕ್ಲಾಸ್ ಅದ. ಐ ನೋ ನನಗೆ ಗೊತ್ತು, ಆದರೆ ನನಗೆ ಗೊತ್ತು ಅನ್ನೋದು ಯಾವುದು ಗೊತ್ತು ಅನ್ನೋ ವಿಚಾರ ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಇಟ್ ಈಸ್ ಡಿಪೆಂಡೆಂಟ್ ಆನ್ ದಿಸ್. ಯಾವ ವಿಚಾರ ಗೊತ್ತು, ಹೀ ಈಸ್ ಹಾನೆಸ್ಟ್ ಅನ್ನೋ ಒಂದು ವಿಚಾರ ಗೊತ್ತು. ಇಂತಹ ವಾಕ್ಯಗಳಿಗೆ ನಾವು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತೇಳಿ ಕರಿತೀವಿ. ಹಾಗೆ ಆಲ್ದೋ ಇಟ್ ವಾಸ್ ರೇನಿಂಗ್ ವಿ ಪ್ಲೇಡ್ ಕ್ರಿಕೆಟ್. ವಿ ಪ್ಲೇಡ್ ಕ್ರಿಕೆಟ್ ಇಂಡಿಪೆಂಡೆಂಟ್. ಆಲ್ದೋ ಇಟ್ ವಾಸ್ ರೇನಿಂಗ್, ಮಳೆ ಬರ್ತಾ ಇದ್ದರೂ ಕೂಡ ನಾವು ಕ್ರಿಕೆಟನ್ನು ಆಟ ಆಡಿದ್ವಿ ಅನ್ನೋದು ಈ ವಾಕ್ಯದ ಅರ್ಥ. ಆಲ್ದೋ ಇಟ್ ವಾಸ್ ರೇನಿಂಗ್ ಈಸ್ ಡಿಪೆಂಡೆಂಟ್ ಕ್ಲಾಸ್. ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ, ವಿ ಪ್ಲೇಡ್ ಕ್ರಿಕೆಟ್. ಶಿ ಸ್ಮೈಲ್ಡ್ ಬಿಕಾಸ್ ಶಿ ವಾಸ್ ಹ್ಯಾಪಿ. ಅನ್ನೋದರ ಎಕ್ಸಾಂಪಲ್ ನಾವು ನೋಡೋದಾದರೆ ಇಲ್ಲಿ ಶಿ ಸ್ಮೈಲ್ಡ್ ಬಿಕಾಸ್ ಶಿ ವಾಸ್ ಹ್ಯಾಪಿ. ವೆನ್ ದ ಬೆಲ್ ರ್ಯಾಂಗ್ ದ ಸ್ಟೂಡೆಂಟ್ಸ್ ಎಂಟರ್ಡ್ ದ ಕ್ಲಾಸ್ ರೂಮ್. ಇಂತಹ ವಾಕ್ಯಗಳನ್ನು ನಾವು ಕಾಂಪ್ಲೆಕ್ಸ್ ಸೆಂಟೆನ್ಸ್ಗಳಂತೇಳಿ ಕರಿತೇವೆ. ಹಾಗೆ ನಾಲ್ಕನೇ ಒಂದು ವಿಧ ಯಾವುದಪ್ಪ ಅಂದರೆ ಕಾಂಪೌಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್. ಇದರ ಒಂದು ಡೆಫಿನೇಷನ್ ನೋಡೋದಾದ್ರೆ, ಅ ಕಾಂಪೌಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಕಂಟೈನ್ಸ್ 2 or more ಇಂಡಿಪೆಂಡೆಂಟ್ ಕ್ಲಾಸ್ ಆ್ಯಂಡ್ ಅಟ್ ಲೀಸ್ಟ್ 1 ಡಿಪೆಂಡೆಂಟ್ ಕ್ಲಾಸ್. ಇಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಇಂಡಿಪೆಂಡೆಂಟ್ ಕ್ಲಾಸ್ಗಳಿದ್ದು ಅಟ್ಲೀಸ್ಟ್ ಒಂದಾದರೂ ಡಿಪೆಂಡೆಂಟ್ ಕ್ಲಾಸ್ ಇತ್ತು ಅಂದರೆ ಅದಕ್ಕೆ ಕಾಂಪೌಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತೇಳಿ ಕರಿತೀವಿ. ಉದಾಹರಣೆಗೆ ಎಕ್ಸಾಂಪಲ್ಸ್, although it was raining we went outside and we enjoyed the weather. ಎರಡನೇದು, I wanted to travel but I stayed home because I was sick. When the teacher arrived the students stood up and the class began. ಫಸ್ಟ್ ಎಕ್ಸಾಂಪಲಲ್ಲಿ although it was raining is dependent class. We went outside and we enjoyed the weather or the independent classes. ಎರಡು ಇಂಡಿಪೆಂಡೆಂಟ್ ಕ್ಲಾಸು ಅಟ್ಲೀಸ್ಟ್ ಒಂದು ಡಿಪೆಂಡೆಂಟ್ ಕ್ಲಾಸ್ ಇತ್ತು ಅಂದರೆ ಆ ಒಂದು ವಾಕ್ಯವನ್ನು ಕಾಂಪೌಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತೇಳಿ ಕರಿತೀವಿ. ಹಾಗೆ ಇವತ್ತಿನ ಒಂದು ಕ್ಲಾಸ್ನೊಳಗೆ ನಾವು ಸಂಪೂರ್ಣವಾಗಿ ಸೆಂಟೆನ್ಸಸ್ ಅಂದ್ರೇನು, ಹಾಗೆ ಅದರ ಅರ್ಥ ಏನು, ಹಾಗೆ ಅದರ ವ್ಯಾಖ್ಯೆ ಕೂಡ ನಾವು ನೋಡಿದ್ವಿ. ಜೊತೆಗೆ ವಿಧಗಳ ಜೊತೆಗೆ ಅವುಗಳ ಒಂದಿಷ್ಟು ಎಕ್ಸಾಂಪಲ್ಗಳನ್ನು ನಾವು ನೋಡಿದ್ವಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಇದನ್ನು ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಶೇರ್ ಮಾಡೋದ್ರ ಮುಖಾಂತರ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್.